8ನೆಯ ಭಾನುವಾರ. ಈ ಭಾನುವಾರದ ಶುಭ ಸಂದೇಶ ಚಿಕ್ಕ ಮಕ್ಕಳಿಗೆ ಹೇಳುವ ಅಷ್ಟು ಸುಲಭವಾಗಿ ಈ ಬೋಧನೆಯನ್ನ ಯೇಸು ಸ್ವಾಮಿ ಮಾಡಿದ್ದಾರೆ ಜನರಿಗೆ. ಲೂಕಾಸ್ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ ಸರ್ಮನ್ ಆನ್ ದ ಮೌಂಟ್ ಎಂಬುದಾಗಿ ಸರ್ಮನ್ ಆನ್ ದ ಪ್ಲೇ ಗ್ರೌಂಡ್ ಎಂಬುದೇ ಲೂಕ ನಮಗೆ ಸೂಚಿಸುವುದು, ತಿಳಿಸುವುದು. ಹೋದ ವಾರ ಇದನ್ನೇ ನಾವು ಮಾತಾಡಿದ್ದೇವೆ. ಈಗ ಅದನ್ನು ಮುಂದುವರಿಸುತ್ತಾ ಇನ್ನೊಂದು ಭಾಗ, ಗ್ರೌಂಡ್ ಅಲ್ಲಿ, ಪ್ಲೇನ್ ಗ್ರೌಂಡ್ ಅಲ್ಲಿ ಕ್ರಿಸ್ತರು ಮಾಡಿದ ಬೋಧನೆಯಲ್ಲಿ ಇನ್ನೊಂದು ಭಾಗವನ್ನು ಇಂದು ನಾವು ಕೇಳುತ್ತೇವೆ. We are listening to the word of God from the mouth of Jesus, from the sermon on the ground according to Saint Luke. Matthew would tell us that Jesus preached from the hill, whereas Mark tells us he preached from the ground. This is called sermon on the either mount or on the playground. So we are continuing. ಇದರಲ್ಲಿ ನಮ್ಮ ಜೀವನದಲ್ಲಿ ಬರುವ ಕೆಲವು ವಿಷಯಗಳನ್ನ ಯೇಸು ಕ್ರಿಸ್ತರು ಆಡುತ್ತಿದ್ದಾರೆ. ಏನಂದ್ರು? ನಾವು ಪರರನ್ನು ಹೇಗೆ ನಡೆಸ್ತೇವೆ, ಪರರಿಗೆ ನಾವು ಅಡ್ವೈಸ್ ಕೊಡೋದು ಬಹಳ ಸುಲಭ. ನಮಗೆ ಪರರ ಮೇಲೆ ತಪ್ಪು ಕಂಡುಹಿಡಿಯೋದು ಬಹಳ ಸುಲಭ. ಜೇನುತುಪ್ಪ ತಿನ್ನುವುದು ಹಾಗೆ ಅನೇಕರಲ್ಲಿ ನಮಗೆ ಪರರಲ್ಲಿ ತಪ್ಪು ಕಂಡುಹಿಡಿಯುವುದು ಸರಿ, ಪರರಿಗೆ ಅಡ್ವೈಸ್ ಕೊಡುವುದನ್ನು ಸರಿ, ಖುಷಿಯಾಗಿರುತ್ತೆ. ಆದರೆ ಯಾರಾದರೂ ನಮಗೆ ಅಡ್ವೈಸ್ ಮಾಡೋದಾದ್ರೆ ಜಸ್ಟ್ ಮೈಂಡ್ ಯುವರ್ ಬಿಸ್ನೆಸ್ ಎಂದು ಹೇಳಿರುತ್ತೇವೆ. ಅದು ಒಪ್ಕೊಳ್ಳಲ್ಲ. ಯಾಕಂದ್ರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಇವು ನನಗೆ ತಪ್ಪು ಕಂಡಿರ್ತಾನೆ ಎಂಬುದಾಗಿ ಆಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಯೇಸು ಕ್ರಿಸ್ತರು ಹೇಳುವ ಮಾತುಗಳಲ್ಲಿ ಓದಿರೋದ್ರಿಂದ ನಾವು ಧ್ಯಾನಿಸೋಣ. ಕುಡಿಯುವವನು ಬೇರೆಯವರಿಗೆ ಮಹಾ ಕುಡಿಯಬಾರದು, ಡ್ರಿಂಕ್ಸ್ ತಗೋಬಾರದು ಎಂದು ಹೇಳುವುದು ಕಾರಣ. ಸ್ಮೋಕ್ ಮಾಡುವವನು ಚಿಕ್ಕವರಿಗೂ ಸರಿ ದೊಡ್ಡವರಿಗೂ ಸರಿ ನೀನು ಸ್ಮೋಕ್ ಮಾಡಬೇಡ ಎಂದು ಹೇಳೋಕ್ಕಾಗುತ್ತಾ? ಕೆಟ್ಟ ಮಾತುಗಳನ್ನ ಮಾತಾಡುವವರು ಪರರನ್ನ ನೀವು ಕೆಟ್ಟ ಮಾತನ್ನ ಮಾತಾಡಬಾರದು ಎಂದು ಹೇಳೋಕ್ಕಾಗುತ್ತಾ? ಸುಳ್ಳು ಸಾಕ್ಷಿಗಳನ್ನ ಹೇಳುವುದರಲ್ಲಿ ಪರೀಕ್ಷೆ ಹಾಕಿರುವರು ಪರರಿಗೆ ನೀನು ಸುಳ್ಳು ಮಾತು ಹೇಳಬಾರದು, ಸತ್ಯ ಹೇಳಬೇಕು ಎಂದು ಹೇಳಕ್ಕಾಗಲ್ಲ. ಲಂಚ ಇಸ್ಕೊಳ್ಳುವವರು ಪರರನ್ನು ನೋಡಿ ನೀವು ಲಂಚ ಇಸ್ಕೊಳ್ಳಬೇಡ ಎಂದು ಅಕ್ಯೂಸ್ ಮಾಡಕ್ಕಾಗುತ್ತಾರೆ. ಒಳಗಡೆಯ ಜಗಳ, ಹೋರಾಟ, ಕಪಟತನ, ಸುಳ್ಳು, ಕೊಲೆ ಮಾಡುವ ರೀತಿಯಲ್ಲಿ ಮಾತುಗಳು, ಏಮಾಸಿ ಅಪಗರಿಸಿ ಸೊತ್ತುಗಳನ್ನು ಸೇರಿಸಿಕೊಳ್ಳುವವರು, ಇವರೆಲ್ಲ ಪರರಿಗೆ ಮಾರ್ಗದರ್ಶನವಾಗಿ ಇರಕ್ಕೆ ಸಾಧ್ಯವೇ? ಶಾಂತಿ ಇಲ್ಲದ ಒಬ್ಬರು ಪರರಿಗೆ ಶಾಂತಿಯ ಕೊಡಲಾಗುತ್ತಾ? ಈಗ ರಷ್ಯಾ ಉಕ್ರೇನ್ ಇಬ್ಬರು ಮಧ್ಯೆ ಸುಮಾರು 3 ವರ್ಷಗಳಿಂದ ಹೋರಾಟ, ಯುದ್ಧ ನಡೀತಾ ಇದೆ. ಈಗ ಅವರು ಶಾಂತಿ ಬಗ್ಗೆ ಮಾತಾಡಲಾಗುತ್ತಾ? ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಎಲ್ಲ ಮತಗಳನ್ನು ನಾವು ವಂದಿಸಬೇಕು, ಮರ್ಯಾದೆ ಸಲ್ಲಿಸಬೇಕು ಎಂದು ಹೇಳುವ ಕೆಲವು ಲೀಡರ್ಸ್ ಇವರು ಈಗಿನ ಜನರಿಗೆ ಧರ್ಮದ ಕುರಿತು ಮೈನಾರಿಟೀಸ್ಗಳನ್ನ, ಅಲ್ಪಸಂಖ್ಯಾತ ಜನರನ್ನ ಹಿಂಸಿಸುವುದಕ್ಕೆ ಆಗುತ್ತಾರೆ. ಇಂತಹವರು ಒಳ್ಳೆಯ ಲೀಡರ್ಸ್ಗಳಾಗಿ ಸಾಧ್ಯವಾಗುತ್ತಾ? ಮನೆಯಲ್ಲಿರುವ ತಾಯಿ ತಂದೆ ಯಾವಾಗಲೂ ಹೋರಾಟ ಮಾಡಿಕೊಂಡು, ಕಿತ್ತಾಟ ಮಾಡಿಕೊಂಡು ಮಕ್ಕಳಿಗೆ ಮಾರ್ಗದರ್ಶನವಾಗಿರಕ್ಕೆ ಸಾಧ್ಯವಾಗುತ್ತಾ? You cannot. When I am not exemplary, I cannot set an example to others. When I am not a model to myself, I cannot be a model to somebody. ಆದ್ದರಿಂದ ಈ ಪ್ರಬೋಧನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಮಾನವ ಕುಲವು ಚೆನ್ನಾಗಿರಬೇಕು, ಹಾರ್ಮೋನಿಯಸ್ ಆಗಿರಬೇಕು, ಶಾಂತಿಯುತವಾಗಿ ಇರಬೇಕು, ಒಬ್ಬರೊಬ್ಬರು ಸಹಕರಿಸಿಕೊಂಡು ಹೋಗಬೇಕೆಂಬುದಾಗಿ ಯೇಸು ಕ್ರಿಸ್ತರು ಈ ಪ್ರಬೋಧನೆಗಳಿಗೆ ಮುಂದೆ ಇರುತ್ತಾರೆ. ಕೊನೆಯದಾಗಿ
ಒಳ್ಳೆಯ ಮರದಿಂದ ಒಳ್ಳೆಯ ಫಲಗಳು ಸಿಗುತ್ತೆ, ಕೆಟ್ಟ ಮರಗಳಿಂದ ಒಳ್ಳೆ ಫಲ ಸಿಗಲ್ಲ. Good tree will not give bad fruit, and bad tree will never give good fruit. From good parents, children will be good. From bad parents, children will be bad. Moral parents, prayerful parents, holy parents will beget holy children. Wicked parents will beget wicked children. So also the society. As the leader, so the people. As the head, so the body. ಅಲ್ಲವೇ? ಆದ್ದರಿಂದ ಯೇಸು ಕ್ರಿಸ್ತರು ಹೇಳೋದು, ಒಬ್ಬರನ್ನೊಬ್ಬರು ನೀವು ಅಕ್ಯೂಸ್ ಮಾಡಿಕೊಳ್ಳೋದ್ರಲ್ಲಿ ನೀವು ಸಂತೋಷ ಪಡಬೇಡಿ. Don't be happy to accusing somebody. If you are accusing somebody, then you should be perfect. ಅಲ್ಲವೇ? ನಾನು ಯೋಗ್ಯನಾಗಿರಬೇಕು. ನಾನು ಯೋಗ್ಯನಾಗಿರುವಾಗ ಮಾತ್ರ ಅವರಿಗೆ ಯೋಗ್ಯ ರೀತಿಯಲ್ಲಿ ನಡೆಸೋದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಒಂದು ಪುಟ್ಟ ಪ್ರಬೋಧನೆಯಲ್ಲಿ ಇಂದು ನಾವು ಕಂಡು ಬರುವ ವಿಷಯ ಎಂದರೆ ಅಕ್ಯೂಸ್ ಮಾಡುವುದನ್ನು ಬಿಡಬೇಕು. ಅಕ್ಯೂಸ್ ಅಂದರೆ ಏನಂತ? ತಪ್ಪು. ಐ ಹ್ಯಾವ್ ಲಾಟ್ ಆಫ್ ಮಿಸ್ಟೇಕ್ಸ್. ಅದಕ್ಕೆ ಯೇಸು ಕ್ರಿಸ್ತರು ಸಾಮರ್ಥ್ಯ ಹೇಳ್ತಾರೆ, ಕುರುಡರು ಇನ್ನೊಂದು ಕುರುಡನಿಗೆ ದಾರಿ ತೋರಿಸೋದಕ್ಕಾಗಲ್ಲ. ಬೋತ್ ವಿಲ್ ಫಾಲ್ ಇನ್ ಎ ಡಿಚ್. ಹಳ್ಳದಲ್ಲಿ ಬರುವುದು. ನನ್ನ ಕಣ್ಣಲ್ಲಿ ಸ್ವಲ್ಪ ಬಿದ್ದಿದೆ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಬೇರೆಯವರ ಕಣ್ಣಲ್ಲಿ ದೊಡ್ಡದಾಗಿದೆ ಅಂತ ಹೇಗೆ ನಾವು ತೆಗೆದಿದೆ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ತಾಯಿ ಮಗು ಕಣ್ಣಲ್ಲಿ ಅಮ್ಮ ಏನು ಬಿಟ್ಟಿದ್ದಮ್ಮ ಎಂದು ಬರುವಾಗ ಪ್ರೀತಿಯಿಂದ ಅವರು ಕಣ್ಣನ್ನ ಸ್ವಲ್ಪ ತೆರೆದು ಪುಸ್ತಕ ಓದಿ ಅದನ್ನ ಕ್ಲೀನ್ ಮಾಡ್ತಾರೆ. ಆವಾಗ ಅವರಿಗೆ ಕಣ್ಣು ಚೆನ್ನಾಗಿದೆ ಅಂತ ಅರ್ಥ. ಅದೇ ರೀತಿ ನಾವು ಕೂಡ ಪರರಿಗೆ ಅನ್ವಯಿಸಿಕೊಳ್ಳುವಾಗ ನಾವು ಸರಿಯಾಗಿದೆಯಾ ಅಂತ ಯೋಚನೆ ಮಾಡಿಕೊಳ್ಳೋಣ. ಅನಾವಶ್ಯವಾಗಿ ಅಲಕ್ಷ್ಯವಾಗಿ ಪರರ ಮೇಲೆ ದೂರ ಹೇಳಿ ಪರರನ್ನ ಕೆಡಿಸಿ ಜೀವಿಸುವುದರಲ್ಲಿ ಸಂತೋಷ ಪಡಬೇಡ ಎಂದು ಯೇಸು ಕ್ರಿಸ್ತರು ಹೇಳುತ್ತಾರೆ. ಪಿತನ ಸುತನ ಮತ್ತು ಪವಿತ್ರಾತ್ಮನಲ್ಲಿ